ನನ್ನ ಗಾಡಿನಲ್ಲಿ ಲೋಡ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಆದರು. ಒಂದು ಕಲ್ಲು ಬೇರೆ ಎತ್ತಿಟ್ಬಿಟ್ಟಿದ್ರು. ಕ್ರೇನೇ ತಿಣ್ಕಿ ಆಡ್ತಾ ಇತ್ತು ಗುರು. ಲೋಡ ಎತ್ಕೊಂಬರೋಕ್ಕೆ ಕಲ್ಲನ್ನ ಅಂತೂ ಇಂತೂ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕ್ರೇನ್ ತಿಣ್ಕ್ಯಾಡ್ಕೊಂತ ಎತ್ತಿಡ್ತು ಕಲ್ಲು. ನನ್ನ ಗಾಡಿ ಎಲ್ಲ ಲೋಡ್ ಆಯಿತು. ಲೋಡ್ ಆದ್ಮೇಲೆ ಹಂಗೆ ನಮ್ಮ ಬ್ರದರ್ ಗಾಡಿ ನೆಲಮಂಗಲದಿಂದ ಒಬ್ರದ್ದು ಬಂದಿತ್ತು. ಅವ್ರದ್ದು ಗಾಡಿ ಎಲ್ಲ ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಆದರು. ಲೋಡೆಲ್ಲ ಆಗಪಟ್ಟಿದ್ಗೆ 8ರಿಂದ 9 ಗಂಟೆ ಆಯಿತು. ನಾವು ಊದುಬತ್ತಿ ಎಲ್ಲ ಹಚ್ಕೊಂಡು ನಾವು ಅಲ್ಲಿಂದ ಶಿಸ್ತಾಗಿ ಒಳ್ಳೆ ದೇವ್ರ ಸಾಂಗ್ ಹಾಕೊಂಡು ಬಿಟ್ವಿ ಗುರು. ಅಲ್ಲಿಂದ ನಾನ್ ಸ್ಟಾಪಾಗಿ ದವಾಸ್ಪೇಟೆಗೆ ಬಂದ್ವಿ. 10 ಗಂಟೆ ಆಯಿತು ದವಾಸ್ಪೇಟೆ ಬರತ್ಲೆ. ಯಾಕೋ ನಿದ್ದೆ ಬರ್ತಾಯಿತ್ತು. ಅಲ್ಲೇ ಒಂದು 90 ಎಲ್ಲ ಏರ್ಸ್ಕೊಂಡು ನಾನು ನಮ್ಮ ಜಾಕೀರ್ನು ನಮ್ಮ ಬ್ರದರು ಏರ್ಸ್ಕೊಂಡು ನಾನ್ ಸ್ಟಾಪಾಗಿ ಬಂದ್ವಿ ಗುರು. 500 ಕಿಲೋಮೀಟ್ರ್ ಬೈಲೊಂಗ್ಲಿಕ್ಕೆ. ಈ ಗರ್ಗದ ರೋಡ ಬರತ್ಲೆ ಕಬ್ಬಿನ ಗಾಡವ್ರು ಕಾಡ್ತಾರೆ ಗುರು. ಹಿಂಸೆ. ಯಾಕಪ್ಪ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಕಬ್ಬಿಲ್ಲ ಅಂದರೆ ನಾವು ಸಕ್ಕರೆ ಹೊಡೆಯೋಕ್ಕೆ ಆಗಲ್ಲ ಅಂದ್ಬಿಟ್ಟು ನಾವು ಮೆಲ್ಲಕ್ಕೆ ಅವ್ರಿಗೇನು ಬೈಲಿಲ್ದಂಗೆ ಪಾಸ್ ಎಲ್ಲ ಮಾಡ್ಕೊಂಬಂದ್ವಿ ಗುರು. ಅಲ್ಲಿಂದ ಬಂದೆ ಗುರು. ನನ್ನ ಗಾಡಿ ಮಾತ್ರ ಮಾಸ್ ಎಂಟ್ರಿ ಗುಡಿ ಹತ್ರ. ಯಾಕಪ್ಪ ಅಂದರೆ ದೇವಸ್ಥಾನಕ್ಕೆ ಕಲ್ಲು ಏರ್ಕೊಂಬಂದಿದ್ದಲ್ಲ, ಮಾಸ್ ಎಂಟ್ರಿ ಗುರು. ನನ್ನ ಗಾಡಿ ಮಾತ್ರ ಮಸ್ತಾಗಿ ಒಳಗೆಲ್ಲ ಬಿಟ್ಟೆ. ಜನ ಅಂದರೆ ಜನ ಗುರು. ದೇವಸ್ಥಾನದ ಹತ್ರ ಭಯಂಕರ ಜನ ಇತ್ತು ಗುರು. ಲೆಕ್ಕನೇ ಹಾಕೋಕ್ಕಲ್ಲ, ಅಷ್ಟು ಜನ ಇತ್ತು. ನಾವು ಎಲ್ಲ ಶಿಸ್ತಾಗಿ ಅನ್ಲೋಡಕ್ಕೆ ಇನ್ನು ಬಿಡೋಣ ಅಂದ್ಬಿಟ್ಟು ಅಲ್ಲಿಂದ ಬಂದುಬಿಟ್ಟು ಶಿಸ್ತಾಗಿ ಅನ್ಲೋಡಕ್ಕೆ ಬಿಟ್ವಿ ಗುರು. ಅನ್ಲೋಡಕ್ಕೆ ಬಿಡ್ತಿದ್ದಂಗೆ ಹಂಗೆ ಒಳ್ಳೆ ಊಟ ಇತ್ತು ಗುರು. ಪ್ರಸಾದ ಮಾತ್ರ ಎಲ್ಲರಿಗೂ ಸಿಗಲ್ಲ ಪ್ರಸಾದ. ಪುಣ್ಯ ಮಾಡಿರ್ಬೇಕಂತೆ ದೇವ್ರ ಪ್ರಸಾದ ತಿನ್ಬೇಕಾದ್ರೆ ನಾವು ಊಟ ಮಾಡ್ಕೊಂಡು ಅನ್ಲೋಡೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ರು. ಊಟ ಎಲ್ಲ ಮಾಡ್ಕೊಂಬರೋ ಪಟ್ಟೈತಿಗೆ ಅವರು ಸ್ವಲ್ಪ ಬೇಗನೆ ಅನ್ಲೋಡ್ ಮಾಡೋಣ, ಸ್ವಲ್ಪ ಹೋಗ್ಬೇಕು ಅಂದರು. ಎಷ್ಟೇ ಬೇಗ ಮಾಡಿದ್ರು ಅನ್ಲೋಡಪ್ಪ. 3 ಗಾಡಿ ಖಾಲಿ ಆದಮೇಲೆ ಬಾಡಿಗೆ ಕೊಡೋದು ಅಂದರು. ಆಯ್ತು ಬಿಡೋಣ, ಆರಾಮಾಗೆ ಮಾಡಿರಿ ಅಂದ್ವಿ. ಹಾಗೆ ಬಾಡಿಗೆ ಎಲ್ಲ ಕೊಟ್ಟರು ಗುರು. ನಾವು ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಅವರು 100 ನೋಟ್ ಕೊಟ್ಬಿಟ್ಟಿದ್ರು. ಅವ್ನು ಎಣ್ಸತ್ಲೆ ಸುಸ್ತಾಗೋಯ್ತು. ಅಲ್ಲಿಂದ ಹಂಗೆ ನಮ್ಮ ನಾಗರಾಜ್ ಕುಡಿಪ್ಲಿ ಅವ್ರ ಹತ್ರ ಬಂದೆ ಗುರು. ಅದು ಬೇರೆ ನಿನ್ನೆ ಗಾಡಿ ಕೆಟ್ಟು ನಿಂತಿತ್ತು. ನಮ್ಮ ಉತ್ತರ ಕರ್ನಾಟಕ ಜನ ಎಷ್ಟು ಒಳ್ಳೆ ಜನ ಅಂದರೆ ಗುರು, ಗಾಡಿ ಕೆಟ್ಟು ನಿಂತಿದ್ದಕ್ಕೆ ಮನೆ ಇದ್ರಿಗೆ ಅವರೇ ಟೀ ಎಲ್ಲ ತಂದು ಕೊಟ್ಟರು ಗುರು. ಪಾಪ ಒಬ್ರು ಅಕ್ಕವರು. ಈಗ ನಮಗೆ ಗಾಡಿ ಕೆಟ್ಟು ನಿಂತೈತಿ ಅಂತ ಚಿಂತೆ ಆದರೆ ನಮ್ಮ ನಾಗರಾಜ್ ಕುಡುಪ್ಲಿ ಅವ್ರಿಗೆ ಹುಡುಗಿ ಜೊತೆ ಮಾತಾಡಬೇಕು ಅಂತ ಚಿಂತೆ ನೋಡ್ಗುರು. ಅಲ್ಲಿಂದ ಹಂಗೆ ನಮ್ಮ ಯಜಮಾನ್ ಫೋನ್ ಹಾಕಿದ್ದು. ಆಯಿತು ನಾನು ಈ ಗಾಡಿಗೆ ಅದು ಐಟಮ್ಸ್ ಹಾಕಿ ಕಳಿಸ್ಬೇಕು, ದುಡ್ಡು ಹಾಕೊಂಡು ಗುರು ನಮ್ಮ ಯಜಮಾನು. ಅಲ್ಲಿಂದ ಬ್ಯಾಂಕಿಗೆ ಬಂದುಬಿಟ್ಟು ನಾವು ಶಿಸ್ತಾಗಿ ದುಡ್ಡೆಲ್ಲ ಹಾಕ್ಬಿಟ್ಟು ಅಲ್ಲಿಂದ ಬೈಲೊಂಗ್ಲ ಬಸ್ ಸ್ಟ್ಯಾಂಡ್ ನೋಡ್ಕೊಂಬರೋಣ ಅಂತ ನಮ್ಮ ನಾಗರಾಜ್ ಕುಡುಪ್ಲಿ ಅವರು. ಅಲ್ಲಿಂದ ನಾವು ಶಿಸ್ತಾಗಿ ನಮ್ಮ ನಾಗರಾಜ್ ಕುಡುಪ್ಲಿ ನಮ್ಮ ಜಾಕೀರ್ನು ಎಲ್ಲ ಶಿಸ್ತಾಗಿ ಬೈಲೊಂಗ್ಲ ಬಸ್ ಸ್ಟ್ಯಾಂಡ್ ನೋಡೋಣ ಅಂತ ಬಂದ್ವಿ ಗುರು. ಬಸ್ ಸ್ಟ್ಯಾಂಡೆಲ್ಲ ನೋಡ್ಕೊಂಡು ಅಲ್ಲಿಂದ ನನಗೆ ಲೋಡ್ ಬಂತು. ಏನಪ್ಪ ಅಂದರೆ ಆಯಿತು ನೀ ಬೈಲೊಂಗ್ಲ ಬಿಟ್ಬಿಟ್ಟು ಒಂದು 8 ಕಿಲೋಮೀಟ್ರ್ ಐತೆ, ಇನ್ನಾಮಿ ಶುಗರು ಅಲ್ಲಿಗೆ ಹೋಗ್ಬಿಡು ಅಂದರು. ಆಯ್ತು ಅಂದು ನಾನು ಬಂದೆ ಗುರು. ಇಲ್ಲಿ ನೋಡಿದರೆ ಬೆಳಗಿಂತ ಯಾವ ಗಾಡಿನೇ ಲೋಡ್ ಆಗಿಲ್ಲ ಅಂತ. ಯಾಕಪ್ಪ ಅಂದರೆ ಇದು ಹೊಸದಾಗಿ ಸ್ಟಾರ್ಟ್ ಆಗಿರೋ ಫ್ಯಾಕ್ಟ್ರಿ ಅಂತೆ. 2 ಗಾಡಿ ಲೋಡ್ ಆಗಿ ಹೋಗಿರೋದಂತೆ. ಏನೂ ಮಾಡೋಕ್ಕಾಗಲ್ಲ. 5 ಗಾಡಿ ಇದ್ವು, ಎಷ್ಟೊತ್ತಿ ಲೋಡ್ ಮಾಡ್ತಾರೋ ಅಂದ್ಬಿಟ್ಟು